ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಲೆಟ್ ಅಸ್ ಸಕ್ಸೀಡ್. ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ನೋಡೋಣ್ರಿ ಅಂದ್ರೆ 9ನೇ ಕ್ಲಾಸಿಂದ ಫಸ್ಟ್ ಚಾಪ್ಟರ್ ಸಂಖ್ಯಾ ಪದ್ಧತಿ ಬಗ್ಗೆ ನೋಡೋಣ್ರಿ. ಈ ಕ್ಲಾಸ್ ನಿಮಗೆ 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗ್ತೈತಿ. HSTR, GPSTR, CTET, TET, ಕ್ರೈಸ್ ಎಕ್ಸಾಮ್ಸು ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಹೆಲ್ಪ್ ಆಗ್ತೈತಿ. ಮುಂದೆ ಇದೇ ಥರ ಪ್ರತಿ ಕ್ಲಾಸಿನೂ ಪ್ರತಿ ಚಾಪ್ಟರ್ಸು ಮಾಡ್ಕೊತಾ ಹೋಗ್ತೀನಿ. ನನಗೆ ಏನೇನು ಇಂಪಾರ್ಟೆಂಟ್ ಐತಿ ನೋಡ್ರಿ ಎಕ್ಸಾಮ್ಸಿಗೆ, ಅದೆಲ್ಲ ಕ್ಲಾಸ್ ಮಾಡ್ತೀನಿ. ಅದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಏನೇನು ಯಾವ ಥರ ಕ್ಲಾಸಸ್ ಬೇಕೋ ಅದನ್ನು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಈಗ ಸಂಖ್ಯಾ ಪದ್ಧತಿ ಬಗ್ಗೆ ನೋಡ್ಕೊತ ಹೋಗೋಣ. ನಾನು ಈ ಸೆಷನ್ ಒಳಗೆ ಲಿಮಿಟೆಡ್ ಎಕ್ಸಾಂಪಲ್ಸ್, ಲಿಮಿಟೆಡ್ ಎಕ್ಸಸೈಸ್ ಕ್ವಶನ್ಸ್ ತೊಗೊಂಡು ಕ್ಲಾಸ್ ಮಾಡಕತ್ತೀನಿ. ನಿಮಗೆ ಒಂದು ಡಿಟೇಲಾಗಿ ಬೇಕಿತ್ತಂದ್ರೆ ಕಮೆಂಟ್ ಮಾಡಿರಿ. ಮೊದಲಿಗೆ ಸಂಖ್ಯಾ ಪದ್ಧತಿ ಬಗ್ಗೆ ಜಾಸ್ತಿ ಪರಿಚಯ ಮಾಡೋಷ್ಟು ಅಗತ್ಯ ಇಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಸಂಖ್ಯಾ ಪದ್ಧತಿ ಬಗ್ಗೆ ಗೊತ್ತಾಯ್ತಾ ಐತಿ. ನಾವು ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಎಲ್ಲ ಕಡೆನೂ ಸಂಖ್ಯೆಗಳನ್ನು ಬಳಸ್ತೀವಿ. ಎಣಿಕೆ ಸಂಖ್ಯೆಗಳು, ನಾವು ಈಗ ಕೆಲವೊಂದು ಸಂಖ್ಯೆಗಳ ಸಿಸ್ಟಮ್ನ ಆಲ್ರೆಡಿ ಕಲ್ತೀವಿ. ಯಾವ್ಯಾವಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳ ಸಂಖ್ಯೆಗಳನ್ನು ಬಗ್ಗೆ ಕಲ್ತೀವಿ ಪ್ರತಿ ಕ್ಲಾಸ್ನಾಗೂ. ಈ ಸಲ 9th ಸ್ಟ್ಯಾಂಡರ್ಡ್ ಒಳಗೆ ಏನೈತೆ ಅಂದ್ರೆ ಪರಿಮೇಯ, ಅಪರಿಮೇಯ ಅಥವಾ ಇವುಗಳನ್ನು ನಾವು ಭಾಗಲಬ್ಧ, ಅಭಾಗಲಬ್ಧ ಸಂಖ್ಯೆಗಳಂತನೂ ಕೂಡ ಕರಿತೀವಿ. ಅವುಗಳ ಬಗ್ಗೆ 9th ಸ್ಟ್ಯಾಂಡರ್ಡ್ ಒಳಗೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಈಗ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಮೊದಲಿಂದ ಏನೇನು ನಮಗೆ ಪ್ರೀವಿಯಸ್ ನಾಲೆಜ್ ಐತಿ ಅದರದ್ದು ಸ್ವಲ್ಪ ರಿಕಾಲ್ ಮಾಡ್ಕೊತಾ ಹೋಗೋಣ್ರಿ. ಸ್ವಾಭಾವಿಕ ಸಂಖ್ಯೆ ಆಯಿತು, ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳ ಇವುಗಳ ಬಗ್ಗೆ. ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡೋದು ಎಲ್ಲಿಂದ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ನಮಗೆ ಗೊತ್ತಿದ್ದದ್ದು ಆಯ್ತದ. ಎಣಿಕೆ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಇವುಗಳನ್ನು ನಾವು ಕ್ಯಾಪಿಟಲ್ ಲೆಟರ್ ಎನ್ನಿಂದನ ಸೂಚಿಸ್ತೀವಿ. ಉದಾಹರಣೆಗೆ 5 ಸೇಬು, 10 ವಿದ್ಯಾರ್ಥಿಗಳು. ಒಟ್ಟಿನಲ್ಲಿ ನಾವು ಏನು ಎಣಿಕೆ ಮಾಡ್ತೀವಿ ನೋಡೋ ಅವುಗಳೆಲ್ಲ ಸ್ವಾಭಾವಿಕ ಸಂಖ್ಯೆಗಳೊಳಗೆ ಬರ್ತಾವೆ. ಪೂರ್ಣ ಸಂಖ್ಯೆಗಳು ಒಂದು ವಿಶೇಷ ಏನಂದ್ರೆ ಸ್ವಾಭಾವಿಕ ಸಂಖ್ಯೆಗಳಕ್ಕನ 0 ಒಂದು ಆ್ಯಡ್ ಮಾಡಿಬಿಟ್ರೆ ನಮಗೆ ಎಂಥ ಸಂಖ್ಯೆಗಳು ಸಿಗ್ತಾವೆ? ಪೂರ್ಣ ಸಂಖ್ಯೆಗಳು ಸಿಗ್ತಾವೆ. ಅವುಗಳನ್ನು ನಾವು ಕ್ಯಾಪಿಟಲ್ W ಇಂದ ಸೂಚಿಸ್ತೀವಿ. ಉದಾಹರಣೆಗೆ 0 ಇಂದ ಅನಂತದವರೆಗೆ. ನೆಕ್ಸ್ಟ್ ಎಲ್ಲ ನ್ಯಾಚುರಲ್ ನಂಬರ್ಸ್ ಇರ್ತಾವೆ, ಅವುಗಳೆಲ್ಲ ಅನಂತದವರೆಗೆ. ಪೂರ್ಣಾಂಕಗಳ ಅಂದ್ರೆ ಏನಂದ್ರೆ ಇಲ್ಲಿ ಪೂರ್ಣ ಸಂಖ್ಯೆಗಳು ಇರ್ತಾವೆ. ಅಂದ್ರೆ 0ದಿಂದ ಧನಾತ್ಮಕ ಸಂಖ್ಯೆಗಳು 1 2 3 ಅವೆಲ್ಲ ಅನಂತದವರೆಗೂ ಇರ್ತಾವೆ. ಜೊತೆಗೆ ಇಲ್ಲೇನಾಗಿರ್ತಾವೆ? ಋಣಾತ್ಮಕ ಪೂರ್ಣಾಂಕಗಳು ಇರ್ತಾವೆ, ಋಣಾತ್ಮಕ ಸಂಖ್ಯೆಗಳು ಇರ್ತಾವೆ. ಅವು ಏನಂದ್ರೆ -1, -2 ಹಂಗೆ ಅವು ಕೂಡ ಅನಂತದವರೆಗೆ ಇರ್ತಾವೆ. ಅವುಗಳು ಋಣಾತ್ಮಕ ಸಂಖ್ಯೆಗಳು ಮತ್ತು ಧನಾತ್ಮಕ ಸಂಖ್ಯೆಗಳು ಜೊತೆಗೆ 0 ಎಲ್ಲ ಸೇರಿ ಏನು ಮಾಡ್ತಾವೆ? ಪೂರ್ಣಾಂಕಗಳಂತ ಕರಿತೀವಿ ನಾವು. ಅವುಗಳು ಆ ಎಲ್ಲ ನಂಬರ್ ಸಿಸ್ಟಮ್ಸಿಗೆ ಪೂರ್ಣಾಂಕಗಳಂತ ಹೇಳ್ತೀವಿ. ಇವುಗಳ ಬಗ್ಗೆನೂ ನಾವು ಆಲ್ರೆಡಿ ಹಿಂದಿನ ಕ್ಲಾಸ್ ಒಳಗೆ ಎಲ್ಲ ಕಲ್ತಿರ್ತೀವಿ, 8th ಒಳಗೆ 7th ಒಳಗೆಲ್ಲ. ಈಗ ನಾವು ಮೇನ್ ಪಾರ್ಟ್ ಫೋಕಸ್ ಮಾಡೋದು 9th ಸ್ಟ್ಯಾಂಡರ್ಡ್ ಒಳಗೆ ಎಲ್ಲಿ ಅಂದ್ರೆ ಪರಿಮೇಯ ಸಂಖ್ಯೆಗಳು. ಪರಿಮೇಯ ಸಂಖ್ಯೆಗಳು ಅಂದ್ರೆ ಈಗ ಸ್ವಲ್ಪ ನಮ್ಗೆ ಆಲ್ರೆಡಿ ಬೇಸಿಕ್ ನಾಲೆಜು ಐತಿ. ಪರಿಮೇಯ ಸಂಖ್ಯೆಗಳಂದ್ರೆ ಏನು ಅಂತ, ಅಥವಾ ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು ಅಂತ. ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು ಅಂದ್ರೆ ಯಾವ ಸಂಖ್ಯೆಗಳನ್ನು ನಾವು P/Q ಫಾರ್ಮ್ ಒಳಗೆ ಬರೆಯೋಕ್ಕೆ ಸಾಧ್ಯ ಆಯಿತು ಅಂದ್ರೆ ಅಂಶ ಮತ್ತು ಛೇದ ರೂಪದೊಳಗೆ. ಇಲ್ಲಿ ಒಂದು ಕಂಡೀಷನ್ ಏನೈತಿ ಅಂದ್ರೆ Q 0 ಆಗಿರಬಾರ್ದು. ಡಿನಾಮಿನೇಟರ್ ಛೇದ ಯಾವಾಗಲೂ ಏನಾಗಿರಬಾರ್ದು? 0 ಆಗಿರಬಾರ್ದು. P ಬೇಕಾದ್ರೆ ಅಥವಾ ಅಂಶ ಬೇಕಾದ್ರೆ 0 ಆಗಿರ್ಬೋದು. ಒಂದು ವೇಳೆ P 0 ಆತಂದ್ರೆ ಅದ್ರ ಬೆಲೆ ಇದು P/Q ಫಾರ್ಮ್ ಬೆಲೆ 0ನ ಆಕೈತಿ. ಒಂದು ವೇಳೆ Q 0 ಆತಂದ್ರೆ ಏನಾಗ್ಬಿಡ್ತೈತಿ? ಅದ್ರ ಬೆಲೆ ನಾಟ್ ಡಿಫೈನ್ಡ್, ಹೌದಾ? ಅನ್ಡಿಫೈನ್ಡ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ Q 0 ಆಗಿರಬಾರ್ದು. ಇಲ್ಲಿ P ಬೇಕಾದ್ರೆ ಯಾವುದೇ ಪೂರ್ಣಾಂಕ ಆಗಿರ್ಬೋದು, ಅಂದ್ರೆ ಪ್ಲಸ್ ಆಗಿರ್ಬೋದು, ಸಂಖ್ಯೆಗಳು ಧನಾತ್ಮಕ ಅಥವಾ ಋಣಾತ್ಮಕ ಸಂಖ್ಯೆನೂ ಆಗಿರ್ಬೋದು, 0ನೂ ಆಗಿರ್ಬೋದು. Q ಕೂಡ ಅಷ್ಟೇ ಯಾವುದೇ ಪೂರ್ಣಾಂಕ ಆಗಿರ್ಬೋದು, ಆದ್ರೆ 0 ಮಾತ್ರ ಆಗಿರಬಾರ್ದು. 0ನ್ನು ಹೊರತುಪಡಿಸಿ ಯಾವ ಪೂರ್ಣಾಂಕ ಆದರೂ ಆಗಿರ್ಬೋದು, ಧನಾತ್ಮಕನೂ ಆಗಿರ್ಬೋದು, ಋಣಾತ್ಮಕನೂ ಆಗಿರ್ಬೋದು. ಯಾವ ಸಂಖ್ಯೆಗಳನ್ನು P/Q ರೂಪದಾಗ ಬರೆಯೋಕ್ಕಾಗಂಗಿಲ್ಲ ಅಂಥ ಸಂಖ್ಯೆಗಳನ್ನು ನಾವೇನಂತ ಹೇಳ್ತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಅಪರಿಮೇಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಹಂಗಾರೆ ಒಂದು ನಂಬರ್ನ ನಾವು ಇದು ಭಾಗಲಬ್ಧ ಸಂಖ್ಯೆನೋ ಅಥವಾ ಅಭಾಗಲಬ್ಧ ಸಂಖ್ಯೆನೋ ಅಂತ ಹೆಂಗೆ ಕಂಡುಹಿಡಿಯೋದು ಅಂತಂದ್ರೆ ಅದಕ್ಕೆ ನಾವು ದಶಮಾಂಶ ರೂಪನ ನೋಡಿ ಹೇಳ್ಬೋದು.
ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ ಒಳಗೆ ಹೇಳ್ತೀನಿ. ಇಲ್ಲಿ ಕೆಲವೊಂದು ಉದಾಹರಣೆಗಳು ಅಭಾಗಲಬ್ಧ ಸಂಖ್ಯೆಕ ಅಂದ್ರೆ ರೂಟು, ಪೈ ಇವೆಲ್ಲ ಅಭಾಗಲಬ್ಧ ಸಂಖ್ಯೆಗಳ ಒಳಗೆ ಬರ್ತಾವೆ. ಈಗ ರೂಟು ಅಭಾಗಲಬ್ಧ ಸಂಖ್ಯೆ, ಹಂಗೆ ರೂಟ್ ಇರೋವೆಲ್ಲವನ್ನ ಅಭಾಗಲಬ್ಧ ಸಂಖ್ಯೆಗಳಂತ ಹೇಳೋಕ್ಕಾಗಂಗಿಲ್ಲ. ಉದಾಹರಣೆಗೆ ಈಗ ರೂಟ್ 4 ಅದ್ರ ಬೆಲೆ ಏನಾಗ್ಬಿಡ್ತೈತಿ 2 ಆಗ್ತೈತಿ. ಹಂಗಾಗಿ ಅದು ಏನಾಗಂಗಿಲ್ಲ, ಅಭಾಗಲಬ್ಧ ಸಂಖ್ಯೆ ಆಗಂಗಿಲ್ಲ, ಅದು ಭಾಗಲಬ್ಧ ಸಂಖ್ಯೆ ಆಗ್ಬಿಡ್ತೈತಿ. ಈಗ 2ನ 2/1 ಅಂತ ಬರಿಬೋದು ನಾವು. 2/1 ಅಂತ ಬರದ್ನೆ ಅಂದ್ರೆ ಅದೇನಾಗ್ಬಿಡ್ತೈತಿ P/Q ಫಾರ್ಮ್ ಆಗ್ಬಿಡ್ತೈತಿ. ಹಾಗಾಗಿ ಅದು ಭಾಗಲಬ್ಧ ಸಂಖ್ಯೆ ಆಗ್ತೈತಿ. ಈಗ ವಾಸ್ತವ ಸಂಖ್ಯೆಗಳು ಹಂಗಾರೆ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಒಂದು ರೀತಿ ಬೇರೆ ಅದಾವು. ಪೂರ್ಣ ಸಂಖ್ಯೆಗಳಂದ್ರೆ ಅದೇ ಸ್ವಾಭಾವಿಕ ಸಂಖ್ಯೆಗೆ 0 ಸೇರಿಸ್ತೀವಿ. ಪೂರ್ಣಾಂಕಗಳಂದ್ರೆ ಅವಕ್ಕೆ ಋಣಾತ್ಮಕ, ಪೂರ್ಣ ಸಂಖ್ಯೆಗಳಿಗೆ ಋಣಾತ್ಮಕ ಸಂಖ್ಯೆಗಳನ್ನು ಸೇರಿಸ್ತೀವಿ. ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು, ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನಂತ ನೋಡಿದ್ವಿ. ವಾಸ್ತವ ಸಂಖ್ಯೆಗಳು ಅಂತ ಮತ್ತೆ ಬೇರೆ ಸಂಖ್ಯೆಗಳಿಲ್ಲ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಸಮೂಹನೇ ನಾವೇನಂತ ಹೇಳ್ತೀವಿ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ. ಮತ್ತೆ ವಾಸ್ತವ ಸಂಖ್ಯೆಗಳು ಅಂತ ಅವು ಬೇರೆ ಇರಂಗಿಲ್ಲ. ಭಾಗಲಬ್ಧ ಅಥವಾ ಪರಿಮೇಯ ಮತ್ತು ಅಪರಿಮೇಯ ಸಂಖ್ಯೆಗಳ ಸಮೂಹವೇ ಏನು ವಾಸ್ತವ ಸಂಖ್ಯೆಗಳು. ಸಂಖ್ಯಾ ರೇಖೆಯ ಪ್ರತಿಯೊಂದು ಬಿಂದುವು ವಾಸ್ತವ ರೇಖೆ ಆಗಿರುತ್ತದೆ. ಹೆಂಗ ಅಂದ್ರೆ ಯಾವ್ದಾರ ಪಾಯಿಂಟ್ ತಗೋರಿ. ಈಗ ನಾನು ಒಂದು ಸಂಖ್ಯಾ ರೇಖೆ ತಗೊಂಡೆ ಅಂದ್ರೆ ನಾನಿಲ್ಲಿ 0 1 1 2 3 ಇಲ್ಲಿ ನಾ ಏನು ತೊಗೊತೀನಿ 1/2 ತೊಗೊತೀನಿ. 0.5 ಇಲ್ಲಿ -1 -2 ಈ ಥರ ಸಂಖ್ಯೆಗಳನ್ನು ತೊಗೊತೀನಿ. ಇಲ್ಲಿ ನಾನು ಎಲ್ಲಿ ಕೈ ಇಟ್ರು ಇಲ್ಲಿ ಒಂದು ಪಾಯಿಂಟ್ ಏನಾಗಿರ್ತೈತಿ, ಭಾಗಲಬ್ಧ ಸಂಖ್ಯೆನೋ ಅಭಾಗಲಬ್ಧ ಸಂಖ್ಯೆನೋ ಅಥವಾ ಏನಾದರೂ ಇಲ್ಲಿ ಕೈ ಇಟ್ಟಿದ್ದೆ ನಾನು ಅಂದರೆ ಏನಾಗ್ತೈತಿ, ಇದು ಇಲ್ಲಿ ಕೈ ಇಟ್ರೆ ಇದೇನಾಯ್ತು, ಇದು ಪೂರ್ಣಾಂಕ ಆಯ್ತು ಅಥವಾ ಪೂರ್ಣ ಸಂಖ್ಯೆ ಯಾವ್ದಾರು ಒಟ್ಟು ಇದು ಒಂದು ಭಾಗಲಬ್ಧ ಸಂಖ್ಯೆ ಆಯ್ತು. ನಾನು ಇಲ್ಲೆಲ್ಲ ಒಂದು ಕಡೆ ಕೈ ಇಟ್ಟೀನಿ. ಇದು ಏನು ಇಲ್ಲಿ ಕೂಡ ಒಂದು ಏನಾಗಿರ್ತೈತಿ, ಒಂದು ನಂಬರ್ ಇರ್ತೈತಿ. ಹಾಗಾಗಿ ಅವು ಎಲ್ಲವೂ ಏನಾಗಿರ್ತಾವು, ವಾಸ್ತವ ಸಂಖ್ಯೆಗಳೇ ಆಗಿರ್ತಾವು. ಈಗ ವಾಸ್ತವ ಸಂಖ್ಯೆ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಎರಡು ಬರ್ತಾವೆ. ಭಾಗಲಬ್ಧ ಸಂಖ್ಯೆ ಅಂದ್ರೇ ಅದು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರ್ತೈತಿ, ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಿರ್ತೈತಿ, ಪೂರ್ಣಾಂಕಗಳನ್ನು ಒಳಗೊಂಡಿರ್ತೈತಿ. ಅವೆಲ್ಲ ಸೇರಿ ಭಾಗಲಬ್ಧ ಸಂಖ್ಯೆಗಳೇ ಇರ್ತಾವೆ. ನಾ ಹೆಂಗಂತ ಹೇಳಿದೆ, ಈಗ ಪ್ರತಿಯೊಂದು ಈಗ 2 ತೊಗೊಂಡ್ರೆ 2 P/Q ಫಾರ್ಮ್ನಾಗಿಲ್ಲ. ಅದನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಏನಿರಲಿಲ್ಲ ಅಂದ್ರೆ ಏನಿರ್ತೈತಿ, ಛೇದದಾಗ ಒಂದೇ ಇರುತ್ತೆ. ಹಾಗಾಗಿ ಅದು P/Q ಆಗುತ್ತೆ. -2 ತೊಗೊಂಡ್ರೆ ಅದು ಛೇದದಾಗ ಒಂದು ಇರ್ತೈತಿ. ಹಾಗಾಗಿ ಎಲ್ಲ ಸಂಖ್ಯೆಗಳೂ ಏನಾಗಿರ್ತಾವೆ, ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ. ಅದನ್ನು ಹೊರತುಪಡಿಸಿ ಇರುವಂಥ ಸಂಖ್ಯೆಗಳನ್ನ ಏನಾಗಿರ್ತಾವೆ, ಅಭಾಗಲಬ್ಧ ಸಂಖ್ಯೆ ಆಗಿರ್ತಾವೆ. ಆದರೆ ವಾಸ್ತವ ಸಂಖ್ಯೆಗಳೊಳಗೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ ಎಲ್ಲ ಸಂಖ್ಯೆಗಳು ಇರ್ತಾವೆ. ಹಾಗಾಗಿ ಪ್ರತಿಯೊಂದು ಬಿಂದುವು ಸಂಖ್ಯಾ ರೇಖೆಯ ಮೇಲೆ ಏನನ್ನ ಸೂಚಿಸ್ತೈತಿ, ವಾಸ್ತವ ಸಂಖ್ಯೆಯನ್ನು ಸೂಚಿಸ್ತೈತಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನಾನು ಹೇಳಿದ್ದೆ, ಮತ್ತು ಈಗ ಹಂಗಾರೆ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳ ಅಂತ ನಾವು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋದ್ರಿ ಅಂತಂದ್ರೆ, ದಶಮಾಂಶ ವಿಸ್ತರಣೆ ಅಂತ ಒಂದು ಪದ್ಧತಿ ಐತಿ. ಅದ್ರ ಮೂಲಕ ನಾವು ಕಂಡುಹಿಡ್ಕೋಬೋದು. ಉದಾಹರಣೆಗೆ ಈಗ ಅಂದ್ರೆ ನಾವು ಒಂದು ಸಂಖ್ಯೆನ ಛೇದದಿಂದ ಅಂಶನ ಭಾಗಿಸ್ಕೊಂತ ಹೋದ್ನಂದ್ರೆ ನಮಗೆ ಭಾಗಲಬ್ಧ ಏನಾಗಿರ್ತೈತಿ, ಇಲ್ಲಿ 1ನೇ ಉದಾಹರಣೆ ಒಳಗೆ ನೋಡ್ರಿ, ಅಲ್ಲಿ ಏನಾಗೈತಿ ದಶಮಾಂಶ ಬಿಂದು ಆಗಿಂದ ಅಲ್ಲಿ ಏನಾಗೈತಿ ಸ್ಟಾಪ್ ಆಗೈತಿ. 5 ಅಷ್ಟೇ ಐತಿ, ನೆಕ್ಸ್ಟ್ ಸಂಖ್ಯೆಗಳಿಲ್ಲ. ಅಂದ್ರೆ ಅದೇನಾಯ್ತು, ಸ್ಟಾಪ್ ಆಗೈತಿ, ಅಂತ್ಯಗೊಂಡು ಅಲ್ಲೇ ಆ ಭಾಗಲಬ್ಧ ಸಂಖ್ಯೆ ಏನಾಯ್ತು ಅಂತ್ಯಗೊಂಡು ಅಂತ ಉದಾಹರಣೆ. ಮತ್ತು ಇನ್ನೊಂದು ಉದಾಹರಣೆ ಒಳಗೆ ಏನಾಗೈತಿ, ದಶಮಾಂಶ ಆದಮೇಲೆ ಸ್ಟಾಪ್ ಆಗಿಲ್ಲ, ಹಂಗೆ ಸಂಖ್ಯೆಗಳದಾವು 3 ಬಂದ್ಕೊಂತ ಹೋಗೈತಿ, ಅದಕ್ಕೊಂದು ಅಂತ್ಯ ಅನ್ನೋದೇ ಆಗಿಲ್ಲ. ಬಟ್ ಒಂದು ಥಿಂಗ್ ಏನೈತಿ, ಅಲ್ಲಿ 3 ಅನ್ನೋ ಒಂದು ಸಂಖ್ಯೆ ರಿಪೀಟ್ ಹಾಕ್ಕೊಂತ ಹೋಗೈತಿ. ಅದರ ರೂಟುದು ಬೆಲೆ ಏನೈತಲ್ಲಿ 1.4142 ಹಿಂಗೈತಿ. ಅಂದ್ರೆ ಇಲ್ಲೇನಾಗೈತಿ, ಯಾವುದೇ ಒಂದು ಸಂಖ್ಯೆನೂ ರಿಪೀಟ್ ಆಗಿಲ್ಲ, ಮತ್ತು ಏನಾಗೈತಿ ಅದು ಅಂತ್ಯನೂಗೊಂಡಿಲ್ಲ. ಅದು ಹಂಗೆ ಭಾಗಿಸ್ಕೊಂತ ಹೋದಂಗೆಲ್ಲ ಭಾಗಲಬ್ಧ ಏನಾಗಿರ್ತೈತಿ, ಬಂದ್ಕೊಂತನ ಹೋಗ್ತೈತಿ. ನೀವು ಕೇಳ್ಬೋದು, ಇಲ್ಲಿ 4 ಮತ್ತು ರಿಪೀಟ್ ಆಗೈತಲ್ರಿ ಅಂತಂದು. 4 ನಡು 1 ಅನ್ನೋದು ಬಿಟ್ಟು ಆಮೇಲೆ ರಿಪೀಟ್ ಆಗೈತಿ. ಅದು ರಿಪೀಟೇಷನ್ ಅನ್ನೋದು ಹೆಂಗೆ ಇರ್ಬೇಕಂದ್ರೆ, ಈಗ ಈಗ 4 ಐತಂದ್ರೆ ವಾಪಸ್ ಮತ್ತು 4 ರಿಪೀಟ್ ಆಗಬೇಕು. ಸೆಟ್ ಆಫ್ ಡಿಜಿಟ್ಸ್ ಅವು ಸಂಖ್ಯೆಗಳು ಏನಿರ್ತಾವೆ ಆ ಸೆಟ್ಟೇ ರಿಪೀಟ್ ಆಗ್ತಿರ್ಬೇಕು. ಒಂದು ಸಂಖ್ಯೆ ರಿಪೀಟ್ ಒಂದಷ್ಟೇ ಎಲ್ಲರ ಒಂದು ರಿಪೀಟ್ ಹಾಕ್ಕೊಂತ ಹೋಗಂಗಿಲ್ಲ. ಈಗ 3 ರೀತಿ ಉದಾಹರಣೆ ಒಳಗೆ, ಈ 3 ರೀತಿ ಒಳಗೆ ಈಗ ಫಸ್ಟ್ ಏನೈತೆ ನೋಡ್ರಿ, ಇದು ಅಂತ್ಯಗೊಂಡೈತಿ. ಅಂದ್ರೆ ನೆಕ್ಸ್ಟ್ ಇದಕ್ಕೆ ಶೇಷ ಏನಾಗ್ಬಿಟ್ಟಿರ್ತೈತಿ ಅಂದ್ರೆ 0 ಆಗ್ಬಿಡ್ತೈತಿ. ಇದಕ್ಕೆ ಶೇಷ 0 ಬರಂಗೇ ಇಲ್ಲ, ಎಷ್ಟು ಭಾಗಿಸ್ಕೊಂತ ಹೋದ್ರು. ಮತ್ತು ಭಾಗಲಬ್ಧನೂ ಏನಾಗ್ತೈತಿ, ದಶಮಾಂಶ ಆಗಿಂದ ಬರೀ 3 ಬಂದ್ಕಂತ ಹೊಂಟೈತಿ. ಇಲ್ಲಿ ಅಂತ್ಯನೂಗೊಂಡಿಲ್ಲ,
ಶೇಷ ಜೀರೋನೂ ಬರಂಗಿಲ್ಲ ಮತ್ತು ಭಾಗಲಬ್ಧನೂ ಏನಾಗಿರ್ತೈತಿ ಯಾವ ಸಂಖ್ಯೆ ಕೂಡ ರಿಪೀಟ್ ಆಗಂಗಿಲ್ಲ. ಹಂಗೆ ಬೇರೆ 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 ಬಂದ್ಕೊಂತ ಹೋಗ್ತೈತಿ. ಈಗ 1 ಮತ್ತು 2ನೇದು ರೀತಿ ಏನೈತೆ ನೋಡ್ರಿ, ಅಂದ್ರೆ ಒಂದು ಅಂತ್ಯಗೊಳ್ಬೇಕು ಮತ್ತು ಪುನರಾವರ್ತಿತ ಇರಬೇಕು. ಸಂಖ್ಯೆ ಯಾವ್ದಾರ ಅಂತ್ಯಗೊಳ್ಳಿಲ್ಲ ಅಂದ್ರೆ ಭಾಗಲಬ್ಧ ಅಂತ್ಯಗೊಳ್ಳಿಲ್ಲ ಅಂದ್ರೆ ಸಂಖ್ಯೆ ಏನಾಗ್ತಿರ್ಬೇಕು, ರಿಪೀಟ್ ಹಾಕ್ಕೊಂತ ಇರಬೇಕು. ಅವು ಎರಡು ಆ ರೀತಿ ಇತ್ತಂದ್ರೆ ಅವುಗಳನ್ನು ನಾವು ಏನಂತ ಹೇಳ್ಬೋದು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬೋದು. ಮತ್ತು ಪುನರಾವರ್ತನೆನೂ ಇರಂಗಿಲ್ಲ, ಅಂತ್ಯನೂ ಗೊಳ್ಳಂಗಿಲ್ಲ ಅಂದ್ರೆ ಅಂಥ ಸಂಖ್ಯೆಗಳನ್ನು ನಾವು ಏನಂತ ಹೇಳ್ತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಹೋಪ್ ದಿಸ್ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೊತೀನಿ. ಇದು ಭಾಳ ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್, ಈಗ ಒಂದು ಸಂಖ್ಯೆ ಕೊಟ್ಟಾರ, ಅದು ಏನಾಗೈತಿ, ಪುನರಾವರ್ತಿತ ಸಂಖ್ಯೆ ಐತಿ, ಅಂತ್ಯಗೊಳ್ಳಲ್ಲ. ಇದನ್ನು ನಾವು ಏನು ಮಾಡ್ರಿ ಅಂತ ಹೇಳ್ಯಾರ, = 1/3 ಅಂತ ತೋರಿಸ್ರಿ ಅಂತ ಹೇಳ್ಯಾರ. ಇದನ್ನ ಇನ್ನೊಂದು ಟೈಪ್ ಕ್ವಶನ್ಸು ಕೇಳ್ಬೋದು, ಮೇ ಬಿ GPSR ಹಿಂಗೆಲ್ಲ. ಹೆಂಗೆ ಕೇಳ್ಬೋದು ಅಂತಂದ್ರೆ, ಇದನ್ನು P/Q ಫಾರ್ಮ್ ಒಳಗೆ ಬರೀರಿ, ಅಥವಾ ಭಾಗಲಬ್ಧ ಸಂಖ್ಯೆ ಅಂತ ತೋರಿಸ್ರಿ, ಇದರ ಭಾಗಲಬ್ಧ ಸಂಖ್ಯೆ ತೋರಿಸ್ರಿ ಅಂತಲೂ ಕೇಳ್ಬೋದು ಕ್ವಶನ್. ಅದಕ್ಕೆ ನಾವೇನು ಮಾಡಬೇಕು, ಈ ಕೊಟ್ಟಿರುವ ಸಂಖ್ಯೆಯನ್ನು ನಾವು ಏನಂತ ತಗೋಬೇಕು, x ಅಂತ ತಗೋಬೇಕು. ಕೊಟ್ಟಿರುವ ಸಂಖ್ಯೆಯನ್ನು x ಅಂತ ತಗೋಬೇಕು. ಒಂದೇನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಎಷ್ಟು ಸಂಖ್ಯೆಗಳು ರಿಪೀಟ್ ಆಗಕತ್ತಾವ ಇಲ್ಲಿ ಅಂತ ನೋಡಬೇಕು. ಎಷ್ಟು ಸಂಖ್ಯೆಗಳು ರಿಪೀಟ್ ಆಗಕತ್ತಾವು, 3 ಒಂದು ಸಂಖ್ಯೆ ರಿಪೀಟ್ ಆಗಕತ್ತೈತಿ, ಒಳ್ಳೆಮಳ ಅದ ಒಂದು ಸಂಖ್ಯೆ ಬರಾಕತ್ತೈತಿ. ಅದಕ್ಕೆ ನಾವೇನು ಮಾಡಬೇಕು, 10ರಿಂದ ಗುಣಿಸ್ಬೇಕು. ಒಂದು ವೇಳೆ 2 ಸಂಖ್ಯೆ ರಿಪೀಟ್ ಆಗಕತ್ತಿದ್ರೆ 100ರಿಂದ, 3 ಸಂಖ್ಯೆ ರಿಪೀಟ್ ಆಗಕತ್ತಿದ್ರೆ 1000ದಿಂದ, ಈ ಥರ ಗುಣಿಸ್ಬೇಕು ಏನನ್ನ ನಾವು ನೀಡಿರುವ ಸಂಖ್ಯೆಗಳನ್ನು. ಅದು ಕೊಟ್ಟಿರೋ ಸಂಖ್ಯೆ ಒಳಗೆ 1 ರಿಪೀಟ್ ಆಗಕತ್ತೈತಿ ಇಲ್ಲಿ ನಮಗೆ ನೀಡಿರೋ ಸಂಖ್ಯೆದಾಗ, ಅದಕ್ಕೆ ನಾನು 10ರಿಂದ ಗುಣಿಸೀನಿ. ಅದೇನಾಯ್ತು, 3.333 so on ಹಿಂಗೆ ಬಂತು. ಈಗ ಏನು ಮಾಡಬೇಕು, ಇದನ್ನು ಇಲ್ಲಿ ಕೊಟ್ಟಿಲ್ಲ, ಅದು ಹೆಂಗೆ ಡಿವೈಡ್ ಮಾಡ್ಕೊಂಡಿನಿ ನಾನು ನೆಕ್ಸ್ಟ್ ಅಂತ. 10x ಇರುತ್ತಲ್ಲ = ಈ 3.33 ಏನೈತಿ, ಇದನ್ನು ಹೆಂಗೆ ಸ್ಪ್ಲಿಟ್ ಮಾಡ್ಕೋಬೇಕು ಅಂದ್ರೆ, ನಮಗೆ ವಾಪಸ್ಸು ಇದು ಎಕ್ಸ್ ನಂಬರ್ ಒಳ್ಳೆ ಸಿಗಬೇಕು, ಆ ರೀತಿ ಸ್ಪ್ಲಿಟ್ ಮಾಡ್ಕೋಬೇಕು. ನಮಗೆ 0.33 ಬೇಕಂದ್ರೆ ನಾನು 3ನ ಸಪ್ರೇಟ್ ಮಾಡ್ಕೋಬೇಕು. 3 ಸಪ್ರೇಟ್ ಬರ್ಕೊಂಡು ಪ್ಲಸ್ ಆಫ್ 0.33 so on. ಈಗ ಏನಾಗ್ತಿದ್ದು, 3 + x ಆಯ್ತು. 10x = 3 + x. ಈಗ ನಾನು ಎಕ್ಸನ್ನು RHS ಸೈಡಿಂದ LHSಗೆ ತೊಗೊತೀನಿ. 10x - x = 3. ಈಗ 9x = 3, x = 3/9 which is equal to 1/2, 1/3. ಓಕೆ, 3 1 3 3 ಸೊ ಹೆನ್ಸ್ ದ ಪ್ರೂಫ್. ಹಿಂಗಾದ್ರೂ ಹೇಳ್ಬೋದು, ಇಲ್ಲಾಂದ್ರೆ 0.33ಯ ಭಾಗಲಬ್ಧ ರೂಪ 1/3 ಅಂತಾದರೂ ಹೇಳ್ಬೋದು. ಇದು ಕ್ಲಿಯರ್ ಆಯ್ತು ಅಂದ್ಕೊತೀನಿ. ನೆಕ್ಸ್ಟು ನಾನು ಹೇಳಿದ್ನಲ್ಲ, ಒಂದು ನಂಬರ್ ರಿಪೀಟ್ ಆಗಕತ್ತಿತ್ತು ದಶಮಾಂಶದ ನೆಕ್ಸ್ಟ್ ಅಂತಂದ್ರೆ 10ರಿಂದ ಗುಣಿಸ್ಬೇಕು. ಇಲ್ಲಿ ಈ ಉದಾಹರಣೆ ಒಳಗೆ ಏನಾಗೈತಿ, 2 ನಂಬರ್ ರಿಪೀಟ್ ಆಗಕತ್ತಾವ. ಏನೇನಂದ್ರೆ 2 7 2 7 2 7 ಈ ರೀತಿ 2 ನಂಬರ್ ರಿಪೀಟ್ ಆಗಕತ್ತಿದ್ದಕ್ಕೆ ನಾನು ಅದನ್ನೇನು ಮಾಡೀನಿ, 100x ಗುಣಿಸೀನಿ. ಅದೇನಾಗುತ್ತಾ 127.2727 ಸೊ ಆನ್ ಹಿಂಗೆ ಅದು ಬರುತ್ತಾ. ನೆಕ್ಸ್ಟ್ ನಾನು ಆಗಲೇ ಹೇಳಿದಂಗೆ ಸೇಮ್ 100x = ಇದನ್ನ ಹೆಂಗೆ ಬರ್ಕೋಬೇಕು, ನಮಗೆ ಎಕ್ಸ್ ಏನೈತಿ 1.27 ಬರಬೇಕು. ಹಾಗಾಗಿ ಅದನ್ನು ಇದ್ರೊಳಗೆ 127.27 ಒಳಗೆ ಕಳೆದ್ರೆ ನಮಗೇನು ಬರುತ್ತೆ, 126 ಸಿಗ್ತೈತಿ. ಪ್ಲಸ್ ಮಿಕ್ಕಿದ ನಮ್ದು ಎಕ್ಸ್ ಏನೇ ಉಳಿದಿರುತ್ತೆ ನೋಡ್ರಿ, 1.27 ಈ ಥರ ಇರುತ್ತೆ. ಈಗ 126 + x ಇಲ್ಲಿ 100x, 100 - ಈಗ x ಈ ಕಡೆ ತೊಗೊಂಡ್ರೆ 100 - x ಆಕೈತಿ = 126. 99 100x - x 99x = 126. ನೆಕ್ಸ್ಟ್ 99 ಈ ಕಡೆ ತೊಗೊಂಡ್ರೆ ಎಕ್ಸ್ ಬೆಲೆ ಸಿಗುತ್ತೆ ನಮಗೆ 14 / 11.
ಇದು ಈಗ ಪರಿಮೇಯ ಸಂಖ್ಯೆ ಎಂದು ತೋರಿಸಿ ಅಂತ ಇತ್ತು. ಈಗ ಇದು P/Q ರೂಪದಾಗ ಐತಿ, ಹಂಗಾರೆ ಇದು ಒಂದು ಪರಿಮೇಯ ಸಂಖ್ಯೆ. ಹೌದು, ಇದು ಪ್ರೂಫ್. ಈಗ ವಾಸ್ತವ ಸಂಖ್ಯೆಗಳ ಕ್ರಿಯೆಗಳು ಅಂದ್ರೆ ವಾಸ್ತವ ಸಂಖ್ಯೆಗಳಿಗೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮಾಡಿದ್ರೆ ಏನಾಗ್ತೈತಿ ಅದರ ಫಲಿತಾಂಶ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಅಥವಾ ಪರಿಮೇಯ ಸಂಖ್ಯೆಗೆ ಅಪರಿಮೇಯ ಸಂಖ್ಯೆಯನ್ನು ಕೂಡಿಸಿದ್ರೆ ನಮಗೆ ರಿಸಲ್ಟ್ ಏನಿರುತ್ತಾ ಅಪರಿಮೇಯ ಸಂಖ್ಯೆನೇ ಆಗಿರುತ್ತಾ. ಪರಿಮೇಯ ಸಂಖ್ಯೆನ ಮತ್ತು ಅಪರಿಮೇಯ ಸಂಖ್ಯೆನ ಗುಣಿಸಿದ್ರೆ ಆನ್ಸರ್ ಏನಾಗಿರುತ್ತಾ ಅಪರಿಮೇಯನೇ ಆಗಿರುತ್ತಾ. ಘಾತಾಂಕಗಳ ನಿಯಮಗಳನ್ನು ನಾವು ಆಲ್ರೆಡಿ ಕಲ್ತೀವಿ. ಈಗ ಅದೇ ರೀತಿ ಇಲ್ಲಿ ಮತ್ತು ಇಲ್ಲಿ ಏನು ಚೇಂಜಸ್ ಇರಂಗಿಲ್ಲ. ಇಲ್ಲಿ ಬೇಸ್ ಅಷ್ಟ ಅಂದ್ರೆ ಆಧಾರ ಸಂಖ್ಯೆ ಏನಾಗಿರ್ತೈತಿ ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವಷ್ಟ. ಅವುಗಳನ್ನು ಬಿಟ್ಟರೆ ಘಾತಾಂಕಗಳು ಏನು ನಾವು ಪೂರ್ಣಾಂಕಗಳಿಗೆ, ಪೂರ್ಣ ಸಂಖ್ಯೆಗಳಿಗೆ, ಸ್ವಾಭಾವಿಕ ಸಂಖ್ಯೆಗಳಿಗೆ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಅಪ್ಲೈ ಆಗ್ತಾವೆ. ಮತ್ತು ಬೇರೆ ವ್ಯತ್ಯಾಸ ಏನೂ ಇರಂಗಿಲ್ಲ. ಈಗ ಕೆಲವೊಂದಿಷ್ಟು ಅಷ್ಟೇ ನಾನು ಅಭ್ಯಾಸ ಮತ್ತು ಉದಾಹರಣೆ ಲೆಕ್ಕಗಳನ್ನು ತೊಗೊಂಡಿನಿ. ಡೀಟೇಲಾಗಿ ಬೇಕಂದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ಕೆಲವೊಂದಿಷ್ಟು ಅಭ್ಯಾಸ ಕ್ವಶನ್ಸ್, ಯಾಕಂದ್ರೆ ಅದು ವಿಡಿಯೋ ಭಾಳ ಲೆಂದಿ ಆಗ್ತೈತೆ, ಅದು ಮತ್ತು ಎಕ್ಸ್ಪ್ಲನೇಷನ್ ಎಲ್ಲ ಸೇರಿದ್ರೆ. ಈಗ ನಾನು ಬರೀ ಎಕ್ಸ್ಪ್ಲನೇಷನ್ ಅಷ್ಟೇ ಹೇಳಿದ್ನಿ ಅಂದ್ರೆ ನಿಮಗೆ ಅದ್ರ ಮೂಲಕ ನೀವೇ ಅಭ್ಯಾಸ ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗ್ತೈತಿ. ಅದು ಯಾವತ್ತೂ ಮರ್ತೇ ಹೋಗಂಗಿಲ್ಲ. ಎಕ್ಸಾಮ್ ಟೈಮ್ನಾಗ ನಿಮಗೆ ಈಗಿಂದನೇ ಮಾಡಿದ್ರೆ ಎಕ್ಸಾಮ್ ಟೈಮ್ ಒಳಗೆ ಭಾಳ ಈಸಿ ಆಗ್ತೈತಿ. ಈಗ ಒಂದನೇ ಉದಾಹರಣೆ 36/100 ದಶಮಾಂಶ ರೂಪದಲ್ಲಿ ಬರೆಯಿರಿ. ಇದನ್ನು ದಶಮಾಂಶ ರೂಪದಾಗ ಹೆಂಗೆ ಬರೀಬೋದು? 0.20 ಇರೋದ್ರಿಂದ 2 ಸ್ಥಾನ ಹಿಂದೆ ನಾನು ಪಾಯಿಂಟ್ ಕೊಡ್ತೀನಿ. 0.36. ನೆಕ್ಸ್ಟ್ 0.999 P/Q ರೂಪದಲ್ಲಿ ವ್ಯಕ್ತಪಡಿಸಿ. ಇದು ಈ ರೀತಿಯ ಎಕ್ಸಾಂಪಲ್. ಇಲ್ಲಿ ನಾನು ಹೆಂಗೆ ಮಾಡಿದ್ನೋ ಅದೇ ರೀತಿ ಸೇಮ್ ಮಾಡ್ಬೇಕು. ಇಲ್ಲಿ 3 ಐತಿ, ಬಟ್ ಅಲ್ಲೇನಾಗೈತಿ 9 ಐತಿ. ಈಗ ಸಂಖ್ಯೆಗಳನ್ನು ಪರಿಮೇಯನೋ ಅಪರಿಮೇಯನೋ ಅಂತ ಹೆಂಗೆ ವರ್ಗಿಸ್ಬೋದು ಅಂತಂದ್ರೆ ನಾ ಹೇಳಿನಿ, ದಶಮಾಂಶ ವಿಸ್ತರಣೆಯ ರೂಪದೊಳಗೆ ವರ್ಗಿಸ್ಬೋದು. ಅವುಗಳನ್ನು ಛೇದದಿಂದ ಅಂಶಕ್ಕೆ ಭಾಗಿಸ್ಬೇಕು. ಭಾಗಿಸಿ ಆದಮೇಲೆ ಏನು ಮಾಡಬೇಕು? ಭಾಗಲಬ್ಧ ಆಗಿರಬೇಕು, ಒಂದು ಅಂತ್ಯಗೊಳ್ಬೇಕು. ಮತ್ತು ಇಲ್ಲಾಂದ್ರೆ ಅಂತ್ಯಗೊಳ್ಳದೇ ಇದ್ರೆ ದಶಮಾಂಶ ಆಗಿಂದ ಸಂಖ್ಯೆಗಳೇನಾಗಬೇಕು? ಪುನರಾವರ್ತನೆ ಆಗಬೇಕು. ಅವುಗಳನ್ನು ನಾವು ಭಾಗಲಬ್ಧ ಸಂಖ್ಯೆ ಹೇಳ್ತೀವಿ, ಇಲ್ಲಾಂದ್ರೆ ಅಭಾಗಲಬ್ಧ ಅಥವಾ ಅಪರಿಮೇಯ ಸಂಖ್ಯೆಗಳಂತ ಹೇಳ್ತೀವಿ. ಈಗ 1/2 + √3 ಅದರ ಪರಿಮೇಯೀಕರಣ ಮಾಡಿ. ಅಂದರೆ ಇದರೊಳಗೆ ಛೇದ ಏನಿರುತ್ತೋ ಅದರ ಪರಿಮೇಯೀಕರಣ ಮಾಡಬೇಕು. ಅಂದರೆ ಇದನ್ನು ಛೇದನ ಭಾಗಲಬ್ಧ ಸಂಖ್ಯೆಯಾಗಿ ಮಾಡಬೇಕು. ಇಲ್ಲಿ ಒಂದು ಪಾಯಿಂಟ್ ಏನೋ ಅಬ್ಸರ್ವ್ ಮಾಡಬೇಕಂದ್ರೆ ಛೇದ ಮಾತ್ರ ನಾವು ಭಾಗಲಬ್ಧ ಸಂಖ್ಯೆಯಾಗಿ ಮಾಡ್ಬೋದು, ಅಂಶ ಅಪರಿಮೇಯ ಸಂಖ್ಯೆಯಾಗಿಯೇ ಉಳಿದಿರುತ್ತದೆ. ಆ ಪಾಯಿಂಟ್ ನೆನ್ಪಿಟ್ಕೋಬೇಕು. 1/2 + √3 ಐತಿ. ಇದನ್ನು ನಾನು ಛೇದನ ಭಾಗಲಬ್ಧ ಸಂಖ್ಯೆಯಾಗಿ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, 2 + √3 ಇರೋದ್ರಿಂದ ಅದನ್ನು ನಾನು ಏನು ಮಾಡಬೇಕು, ಹೋಗಿಸ್ಬೇಕು. ಅಂದ್ರೆ 2 ಮೈನಸ್ ಇಲ್ಲಿ ಸಂಖ್ಯೆ ಏನಿರ್ತೋ ಅದನ್ನ ಹಂಗೆ ಬರ್ಕೋಬೇಕು, ಅವುಗಳ ನಡುವಿರೋ ಚಿಹ್ನೆನ ಚೇಂಜ್ ಮಾಡ್ಕೋಬೇಕು. 2 - √3 ಇಂದ ನಾನು ಏನು ಮಾಡಬೇಕು, ಗುಣಿಸ್ತೀನಿ. ನಾನು ಛೇದ ಗುಣಿಸಕತ್ತೀನಿ ಅಂದರೆ ಮೇಲೆ ಅಂಶನೂ ಕೂಡ ಗುಣಿಸ್ಬೇಕು. 2 - √3. ಈಗ 2 - √3 1 × 2 - √3 = 2 - √3ನೇ ಇರುತ್ತೆ. ಕೆಳಗೆ ಏನಾಗುತ್ತೆ ಅಂದರೆ ನಾವಿಲ್ಲಿ a - b ಸೂತ್ರನ ಯೂಸ್ ಮಾಡ್ತೀವಿ. ಏನು ಹೇಳ್ತೈತಿ a + b a - b ಅಂತ ಸೂತ್ರ ಅಂದ್ರೆ a + b × a - b = a² - b². ಈ ಸೂತ್ರನ ನಾವೀಗ ಇಲ್ಲಿ ಅಪ್ಲೈ ಮಾಡೋಣ. ಏನಾಗುತ್ತದು? 2² - √3 ಹೋಲ್ ಸ್ಕ್ವೇರ್. ಈಗ ಮೇಲೆ ಏನಿರುತ್ತೆ ಅಂಶದಾಗ 2 - √3ನೇ ಇರ್ತೈತಿ. ಛೇದದಾಗ ಏನಾಗ್ತೈತಿ? 2² ಅಂದ್ರೆ 4 ಮೈನಸ್ √3 ಹೋಲ್ ಸ್ಕ್ವೇರ್ ಅಂದ್ರೆ ಅದರ ಬೆಲೆ 3. ಈಗ ಛೇದ ಏನಾಗ್ಬಿಡ್ತು? ಏನಾಯ್ತು ಇದ್ರ ಆನ್ಸರು ಅಂದ್ರೆ 2 - √3 ಅಂಶದಾಗಿರ್ತೈತಿ. ಛೇದ ಏನಾಯಿತು? ಒಂದು ಭಾಗಲಬ್ಧ ಸಂಖ್ಯೆ ಆಯಿತು. ಅದಂದ್ರೆ 4 - 3 1. ಸೊ ಇಲ್ಲೇನಾಗ್ತದೆ? ಛೇದ ಏನು ಮಾಡಿದ್ವಿ ನಾವಿಲ್ಲಿ? ಛೇದನ ಭಾಗಲಬ್ಧ ಸಂಖ್ಯೆಯಾಗಿ ಕನ್ವರ್ಟ್ ಮಾಡಿದ್ವಿ.
ಈ ಥರ ಯಾವುದೇ ಎಕ್ಸಾಂಪಲ್ ಕೊಟ್ಟರು ನೀವು ಈಗ ಮಾಡ್ಬೋದು ಅಂತ ಅನ್ಕೊತೀನಿ. ನೆಕ್ಸ್ಟು ಕ್ವಶನ್ ಏನಪ್ಪ ಅಂದ್ರೆ ರೂಟ್ 5 + 2 ಇಂಟು ರೂಟ್ 5 - 2. ಇದೇನಿಲ್ಲ, ನನಗೆ ಈಗ ನಿಮಗೊಂದು ಸೂತ್ರ ತೋರಿಸಿದ್ನೆ, ಅದೇ ಸೂತ್ರ ನಾವಿಲ್ಲಿ ಅಪ್ಲೈ ಮಾಡಬೇಕು. ಯಾವ ಸೂತ್ರ ಅಂದರೆ a + b ಇಂಟು a - b. ಆ ಸೂತ್ರ ಅಪ್ಲೈ ಮಾಡಿದರೆ ಏನು ಹೇಳ್ತೈತದ್ದು, a + b ಇಂಟು a - b = a² - b². ಇಲ್ಲಿ a ಬೆಲೆ ಏನೈತಿ, ರೂಟ್ 5 ಹೋಲ್ ಸ್ಕ್ವೇರ್ ಮೈನಸ್ ಬಿ ಬೆಲೆ ಏನೈತೆ ಅದು ಹಾಕನ್ರಿ, 2b² ಬರೀಬೇಕಲ್ಲ, ಅದಕ್ಕೆ 2². 5² ಮೀನ್ಸ್ ರೂಟ್ 5² ಮೀನ್ಸ್ 5 ಓನ್ಲಿ. ಈ ರೂಟು ಮತ್ತು ಇದು ಸ್ಕ್ವೇರ್ ಕ್ಯಾನ್ಸಲ್ ಹಾಕವು, 2 ಸ್ಕ್ವೇರ್ ಅಂದ್ರೆ 4, ಅದರ ಬೆಲೆ 1. ಇವು ಭಾಳ ಈಸಿ ಇರ್ತಾವೆ, ಇದ್ರ ಒಳಗಂತೂ ಮಾರ್ಕ್ಸ್ ನಿಮಗೆ ಕಟ್ಟಾಗೋಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್ ಏನಂದ್ರೆ ಇದ್ರೊಳಗೆ ಇನ್ನೊಂದು ಪಾಯಿಂಟ್ ನಾವು ಏನು ನೋಡ್ಬೋದು ಅಂದ್ರೆ ರೂಟ್ 3 ಈ ಅಭಾಗಲಬ್ಧ ಸಂಖ್ಯೆಗಳು ಏನದಾವು ಅವುಗಳನ್ನು ಗುರುತಿಸ್ರಿ ಸಂಖ್ಯಾ ರೇಖೆ ಮೇಲೆ ಅಂತ ಬರ್ತಾವೆ. GPSTR ಒಳಗೆ ಅಷ್ಟೇ ಕೇಳ್ಬೋದು, ಉಳಿದಿದ್ದ ಎಕ್ಸಾಮ್ಸ್ ಒಳಗೆ ಆಬ್ಜೆಕ್ಟಿವ್ ಟೈಪ್ ಅಷ್ಟೇ ಇರೋ ಎಕ್ಸಾಮ್ಸ್ ಒಳಗೆ ಏನು ಕೇಳಂಗಿಲ್ಲ ಆ ಥರ ಕ್ವಶನ್ಸ್. ಇನ್ನೊಂದು ರೀತಿ ಏನು ಕ್ವಶನ್ಸ್ ಬರ್ಬೋದು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸ್ರಿ ಅಂತ ಬರ್ಬೋದು. ಈಗ ನಾವು ಯಾವುದೇ ಸಂಖ್ಯಾ ರೇಖೆಯನ್ನು ತಗೊಂಡೆ ಅಂದ್ರೆ ಇದು 0, 1, 2, ಈ ಕಡೆ -1, -2 ಸೊ ಆನ್ ಹಿಂಗಿರ್ತಾವೆ, ಈ ಕಡೆನೂ ಇರ್ತಾವೆ. ನೀವು ಯಾವ್ದಾರ 2 ಸಂಖ್ಯೆಗಳನ್ನು ತಗೋರಿ, ಸ್ವಾಭಾವಿಕ ಸಂಖ್ಯೆಗಳ ಅಂತ ಹಿಡಿದ್ನೆ ಅಂದ್ರೆ ಈಗ ಇವೆರಡು ಸ್ವಾಭಾವಿಕ ಸಂಖ್ಯೆಗಳ ನಡುವೆ ಏನಾಗಿರಂಗಿಲ್ಲ, ಇನ್ನೊಂದು ಸ್ವಾಭಾವಿಕ ಸಂಖ್ಯೆ ಸಿಗಂಗಿಲ್ಲ. ಈಗ ಇವೆರಡು ಪೂರ್ಣ ಸಂಖ್ಯೆಗಳ ನಡುವನು ಯಾವುದೇ ಮತ್ತೊಂದು ಪೂರ್ಣ ಸಂಖ್ಯೆ ಕಾನ್ಜುಗೇಟಿವ್ ಅಂದ್ರೆ ಕ್ರಮಾನುಗತ ಸಂಖ್ಯೆಗಳು ಇರಬೇಕು, ಅವುಗಳ ನಡುವೆ ಮತ್ತೊಂದು ಪೂರ್ಣ ಸಂಖ್ಯೆಗಳು ಸಿಗಂಗಿಲ್ಲ. ಅದೇ ರೀತಿ ಪೂರ್ಣಾಂಕಗಳ ನಡುವನು ಕ್ರಮಾನುಗತ ಪೂರ್ಣಾಂಕಗಳ ನಡುವನು ಮತ್ತೊಂದು ಪೂರ್ಣಾಂಕಗಳು ಸಿಗಂಗಿಲ್ಲ. ಬಟ್ ಭಾಗಲಬ್ಧ ಸಂಖ್ಯೆಗಳು ಹಂಗಲ್ಲ, ಅವುಗಳು ಏನಾಗಿರ್ತಾವೆ, ಯಾವ್ದಾರ 2 ಭಾಗಲಬ್ಧ ಸಂಖ್ಯೆ ತಗೊಂಡೆ ಅಂದ್ರೆ ಮತ್ತು ಅದ್ರ ನಡುಕು ಮತ್ತು ಭಾಗಲಬ್ಧ ಸಂಖ್ಯೆಗಳು ಇರ್ತಾವೆ. ಅದು ಹಾಗಾಗಿ ಇಲ್ಲೇನಾಗಿರ್ತಾವೆ, ಈಗ ಇವನ್ನೇ ತಗೋರಿ ಬೇಕಾದ್ರೆ 0, 1 ಇವು ಭಾಗಲಬ್ಧ ಸಂಖ್ಯೆಗಳು ಹೌದಾ. ಈಗ ಇದ್ರ ನಡುವೆ ಮತ್ತೊಂದು ಭಾಗಲಬ್ಧ ಸಂಖ್ಯೆ ಸಿಗ್ತೈತೆ ನಮಗೆ 0.2, 0.1 ಇವೆಲ್ಲ ಇವು ಭಾಗಲಬ್ಧ ಸಂಖ್ಯೆಗಳೇ. ಈಗ 0.5 ಇಲ್ಲಿ 1/2 ಇರ್ತೈತಿ, 1/2 ಅದು ಏನಾಗಿರುತ್ತಾ ಅಭಾಗಲಬ್ಧ ಸಂಖ್ಯೆ, 0 ಮತ್ತು 1 ನಡುವೆ ಸಿಗುತ್ತೆ ನಮಗದು. ಸೊ ಹಂಗಾಗಿ ಅಭಾಗಲಬ್ಧಗಳ ಸಂಖ್ಯೆಗಳ ಅಸಂಖ್ಯಾತ ಸಂಖ್ಯೆಗಳು ಸಿಗ್ತಾವು. ಅವನ್ನ ನಾವು ಹೆಂಗೆ ಕಂಡುಹಿಡಿಬೋದು ಅಂತಂದ್ರೆ ಅದಕ್ಕೆ 2 ಮೆಥಡ್ ಅದಾವು. ಒಂದು ಮೆಥಡ್ ಈಗ 1 ಮತ್ತು 2ರ ನಡುವಿನ ಅಭಾಗಲಬ್ಧ ಸಂಖ್ಯೆಗಳ ಕಂಡುಹಿಡೀರಿ ಅಂದ್ರೆ ಒಂದು ಮೆಥಡ್ ಏನು, ಇವೆರಡು ಸಂಖ್ಯೆಗಳನ್ನು ಕೂಡಿಸ್ಬೇಕು, 1 + 2 ಅವು ಕೂಡಿಸಿ ಅವುಗಳ ಮೊತ್ತವನ್ನು ನಾವೇನು ಮಾಡಬೇಕು, 2ರಿಂದ ಭಾಗಿಸ್ಬೇಕು. ಅದೇನಾಗುತ್ತೆ 3/2. ಈ 3/2 ಅನ್ನೋದು 1 ಮತ್ತು 2ರ ನಡುವೆ ಇರುತ್ತೆ. ಹಂಗೆ ನೆಕ್ಸ್ಟ್ ಇನ್ನೂ ಒಂದು ಸಂಖ್ಯೆ ಬೇಕು ನಮಗೆ ಅಂದ್ರೆ 1 ಮತ್ತು 3/2 ನಡುವೆ ಮತ್ತೊಂದು ಸಂಖ್ಯೆ ಬೇಕು ನಮಗೆ ಅಂದ್ರೆ ಅದಕ್ಕೆ ಪ್ಲಸ್ ಅವೆರಡು ಸಂಖ್ಯೆಗಳನ್ನು ಕೂಡಿಸಿ ಮತ್ತು ಅವುಗಳ ಮೊತ್ತನ ನಾವೇನು ಮಾಡಬೇಕು, 2ರಿಂದ ಭಾಗಿಸ್ಬೇಕು. ಮತ್ತು ನೆಕ್ಸ್ಟ್ ಹಿಂಗತಿ ನಮಗೆ ಯಾವ 2 ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಬೇಕೋ ಅವುಗಳನ್ನು ನಾವು ಕೂಡಿಸ್ಬೇಕು ಮತ್ತು ಏನು ಮಾಡಬೇಕು, 2ರಿಂದ ಭಾಗಿಸ್ತಾ ಹೋಗಬೇಕು. ಈಗ ಅದೇ ನನ್ನ ಇನ್ನೊಂದು ಮೆಥಡ್ ಏನೈತಿ ಅಂತಂದ್ರೆ, ಇನ್ನೊಂದು ಮೆಥಡ್ ನನಗೆ ಈಗ ಒಂದು 5 ಭಾಗಲಬ್ಧ ಸಂಖ್ಯೆಗಳು ಬೇಕಾಗೈತಿ ಅಂತ ಅನ್ಕೊಳ್ಳೋಣ್ರಿ. 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು 5 ಬೇಕಲ್ಲ, ನಾನು ಅದಕ್ಕೆ 5 + 1 6 ಅಂತ ತೊಗೊಳ್ತೀನಿ. ಈಗ 6ಅನ್ನು ನಾನು ಒಂದನ್ನು 6ರಿಂದ ಗುಣಿಸ್ತೀನಿ ಮತ್ತು ಭಾಗಿಸ್ತೀನಿ. ಏನಾಯಿತು 6/6. ಈಗ 2ನ್ನು ಅಷ್ಟೇ ನಾನು 6ರಿಂದ ಗುಣಿಸ್ತೀನಿ ಮತ್ತು ಭಾಗಿಸ್ತೀನಿ. ಏನಾಯಿತು 12/6 ಆಯ್ತು. ಈಗ ಇವುಗಳ ನಡುವಿನ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೋದು ನಾನು. 5 ಆರಾಮಾಗಿ ಸಿಗ್ತಾವೆ. ಏನು 7/6, 8/6, 9/6, 10/6, 11/6. ಹಂಗಾರೆ ಇಷ್ಟಾದವೇನು 7/6 ಮತ್ತು 8/6 ನಡುವ ಸಂಖ್ಯೆಗಳಿಲ್ಲೇನು, ಅಲ್ಲಿಯೂ ಬೇಕಾದರೂ ಸಂಖ್ಯೆಗಳದಾವೆ. ಹಾಗಾಗಿ 2 ಭಾಗಲಬ್ಧ ಸಂಖ್ಯೆಗಳ ನಡುವ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಸಿಗ್ತಾವೆ ನಮಗೆ. ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಇಷ್ಟು ಎಲ್ಲ ಟಾಪಿಕ್ಸು ಭಾಳ ಇಂಪಾರ್ಟೆಂಟ್. ಮತ್ತು ನಾನು ಹೇಳಿದ ಎಕ್ಸ್ಪ್ಲನೇಷನ್ ಮೇಲೆ ನೀವು ಎಕ್ಸಸೈಸ್ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಅದರೊಳಗೆ ಏನಾರ ಗೊತ್ತಾಗಿಲ್ಲ ಅಥವಾ ಎಕ್ಸಸೈಸ್ ಕ್ವಶನ್ಸ್ಗೆ ಇನ್ನೊಂದು ವೀಡಿಯೋ ಮಾಡಿರಿ ಅಂದ್ರೆ ಮಾಡ್ತೀನಿ. ಕಮೆಂಟ್ ಮಾಡಿರಿ, ನಿಮಗೆ ಬೇಕಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಸೇಮ್ ವಿಡಿಯೋ ಇಂಗ್ಲೀಷ್ ಮೀಡಿಯಮ್ನಾಗ ಬೇಕಂದ್ರೂ ಐತಿ, ಅದನ್ನು ಕೂಡ ವಾಚ್ ಮಾಡಿರಿ. ಥ್ಯಾಂಕ್ ಯು.